ಕನಕಪುರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖಾ ನೌಕರರ ಸಂಘವು ಕರೆ ನೀಡಿರುವುದರಿಂದ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ತಾಲ್ಲೂಕಿನ ಕಂದಾಯ ಇಲಾಖೆ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರ ಹೂಡಿರುವುದಾಗಿ ತಾಲ್ಲೂಕು ನೌಕರರ ಸಂಘದ ಅಧ್ಯಕ್ಷ ಚಂದ್ರೇಗೌಡ ತಿಳಿಸಿದರು. ಚಿತ್ರದುರ್ಗದ ರಾಜ್ಯ ಸರ್ಕಾರಿ ನೌಕರರ ಭವನದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ 31 ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ತಾಲ್ಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಸುಮಾರು 17ಕ್ಕೂ ಅಧಿಕ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿದ್ದು, ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ ಲ್ಯಾಪ್ಟಾಪ್ ಹಾಗೂ ಅದಕ್ಕೆ ಅವಶ್ಯಕವಾಗಿರುವ ಇಂಟರ್ನೆಟ್ ಮತ್ತು ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿರುವುದರಿಂದ ಕ್ಷೇತ್ರ ಮಟ್ಟದಲ್ಲಿ ಅಧಿಕ ಒತ್ತಡದಿಂದ ಗ್ರಾಮ ಆಡಳಿತ ಅಧಿಕಾರಿಗಳಲ್ಲಿ ಹೃದಯಘಾತ ಸಂಭವಿಸುತ್ತಿದ್ದು, ನಿರಂತರವಾಗಿ ಸಾವು ನೋವುಗಳು ಉಂಟಾಗುತ್ತಿದೆ ಎಂದು ಆರೋಪಿಸಿದರು. ಜಿಲ್ಲಾ ಕಂದಾಯ ಇಲಾಖೆ ನೌಕರರ ಸಂಘದ ಉಪಾಧ್ಯಕ್ಷ ತಂಗರಾಜು ಮಾತನಾಡಿ, ಮೊಬೈಲ್ ಆಪ್ಗಳಿಂದ ಏಕಕಾಲದಲ್ಲಿ ಪ್ರಗತಿ ಸಾಧಿಸಲು ತೀವ್ರ ಒತ್ತಡ ಹೇರುತ್ತಿರುವುದರಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ವ್ಯತಿರಿಕ್ತ ಪರಿಣಾಮಗಳು ನೌಕರರ ಮೇಲೆ ಬೀರುತ್ತವೆ. ನಮಗೆ ಒಂದು ವೃತ್ತಕ್ಕೆ ಒಂದರಂತೆ ಮೊಬೈಲ್, ಲ್ಯಾಪ್ಟಾಪ್, ಗೂಗಲ್ ಕ್ರೋಮ್ ಬುಕ್, ಪ್ರಿಂಟರ್, ಇಂಟರ್ನೆಟ್ ಸೌಲಭ್ಯ ನೀಡುವವರೆಗೆ ಆಧಾರ್ ಸೀಡ್, ಲ್ಯಾಂಡ್ ಬೀಟ್, ಬಗರ್ ಹುಕುಂ, ಹಕ್ಕುಪತ್ರ ನಮೂನೆ 1ರಿಂದ 5ರ ವೆಬ್ ಅಪ್ಲಿಕೇಶನ್, ಪೌತಿ ಆಂದೋಲನ ಆಪ್ ಮೊಬೈಲ್ ತಂತ್ರಾಂಶಗಳ ಕೆಲಸ ನಿರ್ವಹಿಸುವುದಿಲ್ಲ ಎಂದು ತಿಳಿಸಿದರು. ಉಪ ತಹಶೀಲ್ದಾರ್ ಪ್ರವೀಣ್ ಮಾತನಾಡಿ, ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳು ಸುಮಾರು 30 ವರ್ಷಗಳಿಗೂ ಅಧಿಕ ವರ್ಷಗಳಿಂದ ಪದೋನ್ನತಿಯಿಂದ ವಂಚಿತರಾಗಿ ನಿವೃತ್ತಿಯ ಹಂಚಿನಲ್ಲಿದ್ದಾರೆ. ರಾಜ್ಯದ 1196 ಗ್ರೇಡ್ 1 ಗ್ರಾಮ ಪಂಚಾಯತ್ಗಳನ್ನು, 304 ಕಸಬಾ ಹೋಬಳಿ ವೃತ್ತಗಳನ್ನು ಗ್ರೇಡ್ 1 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯನ್ನಾಗಿ ಮೇಲ್ದರ್ಜೆಗೇರಿಸಿ ರಾಜಸ್ವ ನಿರೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರನ್ನು ಗ್ರೇಡ್ 1 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯನ್ನಾಗಿ ಪದೋನ್ನತಿ ನೀಡಬೇಕು. ಅಂತರ್ಜಿಲ್ಲಾ ಪತಿ ಪತ್ನಿ ಪ್ರಕರಣಗಳ ವರ್ಗಾವಣೆಗೆ ಚಾಲನೆ ಆದೇಶ ನೀಡುವಂತೆ ಒತ್ತಾಯಿಸಿದರು. ಕೆಸಿಎಸ್ಆರ್ ನಿಯಮಾವಳಿಗಳಂತೆ ಸರ್ಕಾರ ರಜಾ ದಿನಗಳಲ್ಲಿ ಮೆಮೊ ಹಾಕದಂತೆ ಹಾಗೂ ಮೆಮೊ ಹಾಕುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಆದೇಶ ನೀಡಬೇಕು. ಕಂದಾಯ ಇಲಾಖೆಯ 3 ವರ್ಷಗಳ ಸೇವೆಯನ್ನು ಪರಿಗಣಿಸಿ ಅಂತರ್ಜಿಲ್ಲಾ ವರ್ಗಾವಣೆಗಾಗಿ ಇಲಾಖೆಯಲ್ಲಿ ಹೊಸ ಮಾರ್ಗಸೂಚಿಯನ್ನು ರಚಿಸಬೇಕು. ಆಯುಕ್ತಾಲಯದ ಅಡಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಜ್ಯೇಷ್ಠತೆಯನ್ನು ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸಬೇಕು. ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೂ ಆಗಿರುವ ಕಂದಾಯ ಇಲಾಖೆಯ ನೌಕರರ ಮೇಲಿನ ಎಲ್ಲ ಅಮಾನತುಗಳನ್ನು ತಕ್ಷಣವೇ ರದ್ದುಪಡಿಸಬೇಕು. ಪ್ರಯಾಣ ಭತ್ಯೆ ದರವನ್ನು 500 ರೂಪಾಯಿಗಳಿಂದ 3000 ರೂಪಾಯಿಗಳಿಗೆ ಹೆಚ್ಚುವರಿ ಮಾಡಬೇಕು. ಕೆಲಸ ಅವಧಿಗೂ ಮುನ್ನ ಹಾಗೂ ಕೆಲಸದ ಮುಕ್ತಾಯದ ನಂತರ ನಡೆಸಲಾಗುವ ಎಲ್ಲ ಬಗೆಯ ವರ್ಚುವಲ್ ಸಭೆಗಳನ್ನು ಕಡ್ಡಾಯವಾಗಿ ನಿಷೇಧಿಸಬೇಕು. ಈ ಮೇಲ್ಕಂಡ ಎಲ್ಲಾ ಬೇಡಿಕೆಗಳು ಈಡೇರುವವರೆಗೆ ಸೆಪ್ಟೆಂಬರ್ 26ರಿಂದ ಎಲ್ಲ ಬಗ್ಗೆ ಮೊಬೈಲ್ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ ಲೇಖನಿಗಳನ್ನು ಸ್ಥಗಿತಗೊಳಿಸುವ ಮೂಲಕ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ರಾಜ್ಯವ್ಯಾಪಿ ಹಮ್ಮಿಕೊಂಡಿರುವುದಾಗಿ ನೌಕರರ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದರು. ಅನಿರ್ದಿಷ್ಟ ಅವಧಿ ಮುಷ್ಕರದಲ್ಲಿ ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಾದ ಪಾಷಾ, ಮನ್ಸೂರ್, ಚೇತನ್, ಗಿರೀಶ್, ಪ್ರೀತಿ, ಜ್ಯೋತಿ, ಹರ್ಷಿತಾ, ಅಕ್ಕಮ್ಮ, ರೇಖಾ, ಶಿಲ್ಪಾ, ಗ್ರಾಮ ಆಡಳಿತ ಅಧಿಕಾರಿಗಳು ಹಾಜರಿದ್ದರು. ಕಂದಾಯ ನೌಕರರ ಅನಿರ್ದಿಷ್ಟ ಮುಷ್ಕರವನ್ನು ನಮಗೆ ಕಂದಾಯ ಇಲಾಖೆಯಲ್ಲಿ ವಿವಿಧ ಬೇಡಿಕೆಗಳನ್ನು ಕೊಟ್ಟು ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಶಾಂತಿಯುತವಾದಂಥ ಮುಷ್ಕರ ಮಾಡ್ತಾ ಇದ್ದೀವಿ. ಆಚರಣೆ ಮಾಡ್ತೀವಿ. ನಾಳೆಯಿಂದ ನಾವು ಜಿಲ್ಲಾ ಕೇಂದ್ರದಲ್ಲಿ ನಾವು ಮುಷ್ಕರ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಸರ್ಕಾರ ನಮ್ಮ ಬೇಡಿಕೆಗಳನ್ನು ಕಂದಾಯ ಸಭೆಯನ್ನು ಮುಷ್ಕರ ಕೈಗೊಳ್ಳುವುದಿಲ್ಲ ಅಂತ ನಮ್ಮ ಕೇಂದ್ರ ಸಂಘದಿಂದ ಆದೇಶ ಮಾಡಿದ್ದಾರೆ. ಈ ಬೇಡಿಕೆಗಳೆಲ್ಲ ಈಡೇರೋವರೆಗೂ ನಮಗೇನೆಲ್ಲ ನಮಗೆ ಆಧರಿಸಿದ್ದೀವಿ ಮತ್ತು ಎಲ್ಲ ಪ್ರತಿಯೊಂದು ಕೂಡ ನಮಗೆ ಮೊಬೈಲ್ ಆಧರಿಸಿ ಎಲ್ಲನೂ ಯಾವುದೇ ರೀತಿ ಉಪಕರಣಗಳನ್ನ ಕೊಡದಿರೋ ಎಲ್ಲ ಕೆಲಸನ ಮಾಡಿ ಅಂತ ಹೇಳ್ತಾರೆ. ಯಾರೇ ಒಬ್ಬ ವಿಎಲ್ಲೂ ಕೂಡ ಒಂದು ಸೊಸೈಟೀಸಲ್ಲಿ ಇರಲ್ಲ. ಮತ್ತು 17 ಆ್ಯಪು ಮೊಬೈಲ್ ಮೂಲಕನೇ ಮಾಡಬೇಕಾಗಿದೆ. 17 ಆ್ಯಪ್ ಮೊಬೈಲ್ ಮೂಲಕನೇ ಮಾಡೋದ್ರಿಂದ ನಮಗೆ ಮೂಲಭೂತ ಸೌಕರ್ಯ ಯಾವುದೂ ಕೊಟ್ಟಿಲ್ಲ. ಯಾವುದೇ ಥರ ಸಿಮ್ಮು ಸಹ ಕೊಟ್ಟಿರಲ್ಲ, ಮೊಬೈಲು ಕೊಟ್ಟಿರಲ್ಲ, ಲ್ಯಾಪ್ಟಾಪ್ ಕೊಟ್ಟಿರಲ್ಲ. ಎಲ್ಲನೂ ಮೊಬೈಲಲ್ಲೇ ಮಾಡಬೇಕು ಅಂತ ಇರ್ತದೆ, ಆದೇಶ ಮಾಡಿರ್ತಾರೆ. ಯಾವುದು ಮೊಬೈಲಲ್ಲಿ ಫಾಸ್ಟು ಇಲ್ಲ. ಇರೋ ನಮ್ಮ ಹತ್ರ ಬೇಸಿಕ್ ಸೀಟಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿ ಯಾವುದೇ ಥರ ಫಾಸ್ಟ್ ಕಾಲಾವಕಾಶವೂ ಸಹ ಕೊಡ್ತಾಯಿಲ್ಲ. ಆಮೇಲೆ ರ್ಯಾಂಕಿಂಗು ಎಲ್ಲ ನಾವು ಫಸ್ಟು ಡಿ ಸಿಗಳಿಗೆ ಆದೇಶ ಮಾಡ್ತಾರೆ. ಕೆಲಸ ಒತ್ತಡ ಜಾಸ್ತಿ ಇರೋದ್ರಿಂದ ನಾವು ಸಾರ್ವಜನಿಕ ಕೆಲಸನೂ ನಾವು ಮಾಡೋಕ್ಕಾಯ್ತಲ್ಲ. ಇಂಥ ನಾವು ಆ್ಯಪಲ್ಲೂ ಮಾಡೋಕ್ಕಾಯ್ತಲ್ಲ. ಒಂದೊಂದು ವಿ ಎಗಳಿಗೆ 4 ಸರ್ಕಲ್ಲು 5 ಸರ್ಕಲ್ ಮಾಡ್ತಾವ್ರೆ. ಸಿಬ್ಬಂದಿ ಕೊಡ್ತಾ ಇದೆ. ಕೆಲವರು ಆಫೀಸ್ಗೂ ಹಾಕೊಂಡಿದ್ದಾರೆ.
ಸೊ ಅದಕ್ಕಾಗಿ ನಾವು ಅನಿರ್ದಿಷ್ಟಗೋಸ್ಕರ ಸರ್ಕಾರ ಏನು ತೀರ್ಮಾನ ತಗೊಂತದೋ ನಮ್ಮ ಸಂಘದಿಂದ ಏನು ತೀರ್ಮಾನ ತಗೊಂತದೋ ಅಲ್ಲಿವರೆಗೂ ನಾವು ಅನಿರ್ದಿಷ್ಟಗೋಸ್ಕರ ಮಾಡ್ತೀವಿ. ಇದರಿಂದ ಕೆಲವರು ನೌಕರರು ಆತ್ಮಹತ್ಯೆ, ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ಆದ್ದರಿಂದ ಈ ಕೆಲಸದ ಒತ್ತಡದಿಂದ ನಮಗೆ ಅನುಕೂಲ ಯಾವ್ದಾದ್ರು ಫೆಸಿಲಿಟಿ ಕೊಟ್ಟರೆ ನಾವು ಅನುಕೂಲ, ಜನರಿಗೂ ಅನುಕೂಲ, ಸಾರ್ವಜನಿಕರಿಗೂ ಅನುಕೂಲ, ಎಲ್ಲರಿಗೂ ಮಾಡ್ತೀವಿ. ಕೆಲಸದ ಒತ್ತಡ ಇದ್ದರೆ ಒಬ್ಬನ ಕೈಯಲ್ಲಿ ಆಗಲ್ಲ. ಒಬ್ಬೊಬ್ಬ 4-5 ಕೆಲಸ ಮಾಡಿ ಅಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಮುಷ್ಕರ ಮಾಡ್ಕೊಂಡಿದ್ದೀವಿ. ಮೌನವಾಗಿ ಕೂತ್ಕೊಂಡು ನಾವು ಮುಷ್ಕರ ಮಾಡ್ತಾಯಿದ್ದೀವಿ. ಆದ್ದರಿಂದ ನಮ್ಮ ಸರ್ಕಾರಿ ನೌಕರರೆಲ್ಲ ಸಹಕಾರ ಕೊಡ್ತಾರೆ. ಒತ್ತಾಯ ಅಂದರೆ ನಾವು ಮೀಡಿಯಾಗಳಿದೆ ಸರ್ಕಾರಗಳು ಏನು ಸೌಲಭ್ಯಗಳನ್ನ ಕೊಡುತ್ತೆ ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಆಮೇಲೆ ಕಾಲಾವಕಾಶ ಕೊಡಬೇಕು. ಕಾಲಾವಕಾಶ ಕೊಡಬೇಕು. ಆಮೇಲೆ ಯಾವುದು ಈಗ ಆಧಾರ್ ಸೀಡಿಂಗ್ ಅಂತ ಮಾಡ್ತಾ ಇದ್ದಾರೆ, ಅದು ಮ್ಯಾಂಡೇಟ್ರಿ ಇಲ್ಲ. ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡಲ್ಲ. ಬಟ್ ಆದರೂ ಕೂಡ 100% ಮಾಡಿ ಅಂತ ಹೇಳ್ತಾರೆ. ನಾವು ಜನಗಳನ್ನ ಕೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಸೊ ಇದೆಲ್ಲ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳೆಲ್ಲ ಒಂದು ಪರಿಹಾರ ಕೊಟ್ಟರೆ ನಾವು ನಮ್ಮ ಕೆಲಸ ಮುಂದುವರಿಸ್ಬೋದು. ಆಮೇಲೆ ಎಲ್ಲ ವಿ ಎಸ್ಗೂ ಕೂಡ ಅವರ ಕೇಂದ್ರ ಸ್ಥಾನದಲ್ಲಿ ಅವ್ರನ್ನೊಂದು ಆಫೀಸ್ ಕೂಡ ಇಲ್ಲ. ಎಲ್ಲ ಅವ್ರ ಸ್ವಂತ ದುಡ್ಡಲ್ಲಿ ಬಾಡಿಗೆ ಕೊಟ್ಕೊಂಡು ಅವರು ಆಫೀಸ್ಗಳನ್ನ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಏನಂದರೆ ಎಲ್ಲ ಸರ್ಕಲ್ಗೂ ಒಬ್ಬೊಬ್ಬರು ವಿ ಎ ಅಂದರೆ ಮ್ಯಾನ್ ಪವರ್ ಏನಿದೆ ಅದು ಕಂಪ್ಲೀಟಾಗಿ ಕೊಟ್ಟರೆ ನಾವೆಲ್ಲ ಕೆಲಸಗಳು ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಇದೇ ವರ್ಷದಲ್ಲಿ ಸುಮಾರು ಕೆಲಸ ಒತ್ತಡದಿಂದ 50 ಜನ ಗ್ರಾಮ ಲೆಕ್ಕಿಗರು ಆತ್ಮಹತ್ಯೆ ಮಾಡ್ತಾರೆ. ಇವತ್ತು ಒಬ್ಬರು ದಿನಾರೆ ಇದೇ ರೀತಿ ಒತ್ತಡ ಜಾಸ್ತಿ ಆದರೆ ತುಂಬ ಸಮಸ್ಯೆ. ಹಾಗಾಗಿ ಡೈಲಿ ತಿರೋತಾನೆ ಇದ್ದಾರೆ, ಡೈಲಿ ಸಮಸ್ಯೆಗಳು ಆಯ್ತಾನೆ ಇದೆ. ಮೂಲಭೂತ ಸೌಕರ್ಯವನ್ನು ಒದಗಿಸುವುದರಲ್ಲಿ ನಮಗೆ ಸರ್ಕಾರ ಮುಂದೆ ಅವರಿಗೆ ಯಾವುದೇ ತೊಂದರೆ ಆಗದೆ ಕೆಲಸ ಒತ್ತಡ ಇರಬಾರ್ದು. ಸಮಾವೇಶ ಕೆಲಸದಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯದು ಕೆಲಸ ಪಡಬೇಕಾದ್ರೆ ನಮಗೆ ಮೊದಲು ಮೂಲಭೂತ ಸೌಕರ್ಯ ಕೊಡಬೇಕು. ಅದು ನಮಗೆ ಇನ್ನೊಂದು ಫೋಟೋ ತಗೊಳ್ಳಿ. ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.